ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ವೆಲ್ಕಮ್ ಟು ಪ್ರವೀಣ್ ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಯೋ ಮೈಕ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಯಾವುದೇ ಒಂದು ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅಥವಾ ಅದನ್ನು ಒಂದು ಅಟ್ರಾಕ್ಷನ್ ಮಾಡ್ಕೋಬೇಕು ಅಂತಂದರೆ ಅವೆರಡು ಮೇನ್ ಆಗಿರ್ತವೆ. ಸೊ ಅದರಲ್ಲಿ ವಿಡಿಯೋ ಕ್ವಾಲಿಟಿ ಕೂಡ ಅಷ್ಟೊಂದು ಇಲ್ಲ ಅಂದ್ರೂ ವಾಯ್ಸ್ ಕ್ವಾಲಿಟಿ ಮಾತ್ರ, ಒಂದು ಆಡಿಯೋ ಕ್ವಾಲಿಟಿ ಮಾತ್ರ ತುಂಬಾ ಅದ್ಭುತವಾಗಿದ್ದರೆ ಮಾತ್ರ ನಮ್ಮ ಒಂದು ವೀಡಿಯೋಗೆ ಆಗಿರ್ಬೋದು ಅಥವಾ ಆಡಿಯೋಗೆ ಆಗಿರ್ಬೋದು ತುಂಬ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನನ್ನದು ವೀಡಿಯೋಗಳಲ್ಲಿ ಅಥವಾ ನನ್ನೊಂದು ಯೂಟ್ಯೂಬ್ ವೀಡಿಯೋಗಳಲ್ಲಿ ನೋಡ್ತಿರ್ಬೋದು. ಸೊ ನಾನು ಬೇರೆ ಒಂದು ಹೆಡ್ಫೋನ್, ಸೊ ಇವಾಗಲೂ ಕೂಡ ಯೂಸ್ ಮಾಡ್ತಿರೋದು ಬೇರೆ ಒಂದು ಹೆಡ್ಫೋನೇ. ಸೊ ಅದಕ್ಕೋಸ್ಕರ ಒಂದು ಕ್ವಾಲಿಟಿ ಮೇಂಟೈನ್ ಮಾಡೋ ಒಂದು ಉದ್ದೇಶದಿಂದ, ಸೊ ಅಂದರೆ ವಾಯ್ಸ್ ಕ್ವಾಲಿಟಿ ಅಂದರೆ ವೀಡಿಯೋ ಕ್ವಾಲಿಟಿ ಅಲ್ಲ. ಸೊ ಕ್ಯಾಮ್ರಾ ತೊಗೊಂಡು ವೀಡಿಯೋ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ. ಸೊ ಈ ಒಂದು ಪ್ರೋತ್ಸಾಹ ಮತ್ತು ಬೆಂಬಲ ಇತ್ತು ಅಂದರೆ ಸೊ ಆ ರೇಂಜ್ಗೂ ಕೂಡ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಅದರಿಂದ ತುಂಬಾ ಒಂದು ಆಡಿಯೋ ಕ್ವಾಲಿಟಿ ಮುಖ್ಯ ಆಗಿರೋದ್ರಿಂದ ಸೊ ನಾನು ಫ್ಲಿಪ್ಕಾರ್ಟಲ್ಲಿ ಬಯೋ ಮೈಕನ್ನು ನಾನು ಬುಕ್ ಮಾಡಿದ್ದೀನಿ. ಸೊ ಆ ಒಂದು ಮೈಕ್ ಹೇಗಿದೆ ಮತ್ತು ಯಾವ ರೀತಿ ಕ್ವಾಲಿಟಿ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ತನಕ ನೀವು ಕೇಳಿದ್ದು ನಾವು ಮೊದಲು ಯೂಸ್ ಮಾಡ್ತಿದ್ದಂಥ ಒಂದು ಹಳೆ ಒಂದು ಹೆಡ್ಫೋನು, ಸರಿನಾ? ಹೆಡ್ಫೋನಿಂದ ಮಾಡಿರೋಂಥ ಮೈಕ್ ಇದು. ಸೊ ನಾನೇ ಓನಾಗಿ ಮಾಡಿರೋದು. ಸೊ ಇದು ಬೇಕು ಅಂತಂದರೆ ಮೇಲ್ಗಡೆ ಐ ಕಾರ್ಡ್ ಕೊಟ್ಟಿರ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಕೂಡ ನೀವು ರೆಡಿ ಮಾಡ್ಕೋಬೋದು ಹೆಡ್ಫೋನ್ ಇತ್ತು ಅಂದರೆ. ಬನ್ನಿ ಆ ಒಂದು ಫೋನ್ ಅಥವಾ ಒಂದು ಆ ಬಯೋ ಮೈಕ್ ಅನ್ನೋದು ಹೇಗಿದೆ, ಯಾವ ರೀತಿ ಕ್ವಾಲಿಟಿ ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳ್ತಾ ಹೋಗೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ನೋಡ್ತಿರ್ಬೋದು, ಇದ್ರ ಬಿಲ್ ಬಂದು 949 ರೂಪಾಯಿ. ನೋಡ್ತಿರ್ಬೋದು, ಕಾಣಿಸ್ತಾ ಅಂತಿದ್ದೀನಿ. ಓಕೆ, ಸ್ಪೆಸಿಫಿಕೇಶನ್ ನಿಮಗೆ ಹೊರಗಡೆ ನೋಡೋಕ್ಕೆ ಈ ರೀತಿ ಕಾಣಿಸುತ್ತೆ ಇದು. ಸೊ ನೀವು ಫಸ್ಟ್ ನೋಡ್ಬೇಕಂದ್ರೆ ಯೂಸಲ್ಲೇ ಫ್ಲೇವರ್ ಇದೆ, ಮೈಕ್ರೋಫೋನ್ ಇದೆ, ಮೈಕ್ರೋಫೋನ್ ಇದೆ. ಸೊ ಇಲ್ಲಿ ನೀವು ಬಾರ್ ಕೋಡ್ ಕಾಣ್ತಿರ್ಬೋದು. ಸೊ ಇದನ್ನು ನೀವು ಸ್ಕ್ರಾಚ್ ಮಾಡಿ ಯಾವುದಂತ ತಿಳ್ಕೊಬೋದು. ಸುಮ್ಮನೆ ಆಪ್ಷನ್ ಇದೆ ಅಂತಲೇ ಹೇಳ್ಬೋದು. ಸೊ ಇದೆ, ನೀವು ಮೊಬೈಲ್, ಟ್ಯಾಬ್ ಅಥವಾ ಲ್ಯಾಪ್ಟಾಪು ಕೂಡ ಕನೆಕ್ಟ್ ಮಾಡ್ಕೋಬೋದು. ಮತ್ತು ಕ್ಯಾಮ್ರಾ ಎರಡು ರೀತಿ ಆಪ್ಷನ್ ಇದೆ. ಸೊ ಇದರಲ್ಲಿ ಯಾವುದಕ್ಕೆ ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಕೋಬೋದು. ಬಯೋ M1 ಅಥವಾ BY-M1 ಅಂತ ಹೇಳ್ಬೋದು. ಸೊ ಇದರಲ್ಲಿ ನೀವು ಬ್ಯಾಕ್ ಸೈಡ್ ನೋಡ್ತೀವಿ ಅಂತಂದರೆ ಫಾರ್ ಸ್ಮಾರ್ಟ್ಫೋನ್, ಕ್ಯಾಮ್ರಾ ರೆಕಾರ್ಡರ್, DSLR, ಆಡಿಯೋ ರೆಕಾರ್ಡರ್, PC ಎಕ್ಸೆಟ್ರಾ ಏನು ಬೇಕಾದ್ರೂ ಕನೆಕ್ಟ್ ಮಾಡ್ಕೋಬೋದು ಅಂತಿದೆ. ಸೊ ಇಲ್ಲಿ ಸಹ ಒಂದು ಬಾರ್ಕೋಡ್ ಕೊಡ್ತಾರೆ BY-MY ಕೋಡ್ ಅಂತ. ಸೊ ಇಲ್ಲಿ ಬ್ಯಾಕ್ ಸೈಡ್ ನೋಡೋದಾಯಿತು ಅಂತಂದರೆ ಫ್ಯೂಚರ್ಸ್ ಕೊಟ್ಟಿದ್ದಾರೆ, ಮತ್ತು ಸ್ಪೆಸಿಫಿಕೇಷನ್ ಕೂಡ ಪೂರ್ತಿಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಡೈರೆಕ್ಟಾಗಿ ಓಪನ್ ಮಾಡಿ ನೋಡೋಣ. ಸೊ ಇದು ಯಾವುದೇ ರೀತಿ ಸೀಲ್ಗಳನ್ನು ಹಾಕಿಲ್ಲ. ಸೀಲ್ ಅಂದರೆ ಮಾಮೂಲಿ ಸೀಲ್ ತಗೊಂಡು ಕಟ್ ಮಾಡಬೇಕಿತ್ತು. ಸೊ ಯಾವುದೇ ರೀತಿ ಇದು ಹಾಕಿಲ್ಲ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಇವಾಗ ಓಪನ್ ಮಾಡಿ ನೋಡೋಣ. ಸೊ ಓಪನ್ ಮಾಡಿದ ತಕ್ಷಣ ಈ ರೀತಿ ಪೌಚ್ ಸಿಗುತ್ತೆ. ಸೊ ಆ ಪೌಚ್ ಒಳಗಿದೆ. ಸೊ ನೆಕ್ಸ್ಟ್ ಒಳಗೆ ಏನಿದೆ ಅಂತ ನೋಡ್ಬೋಣ. ಸೊ ಒಂದು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಜಿಪ್ಪರ್ ಫೋಟೋ ಅಂದ್ಬಿಟ್ಟು ಸದ್ಯಕ್ಕಿದೆ ವಾರಂಟಿ ಕಾರ್ಡ್. ಸೊ ಇದನ್ನು ಕೊಟ್ಟಿದ್ದಾರೆ. ಮತ್ತು ಇದನ್ನು ಬಯೋ ಮೈಕ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೈಡ್ಲೈನ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಇದೆ, ಯಾವ ರೀತಿ ಯೂಸ್ ಮಾಡ್ಕೋಬೋದು, ಸೊ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಪೂರ್ತಿಯಾಗಿ ಓದ್ಕೊಂಡು ನಂತರ ಯೂಸ್ ಮಾಡಿ ನನ್ನ ಪ್ರಕಾರ.
ಸೊ ರೂಲ್ಸ್ ಪ್ರಕಾರ ಹಂಗಿರೋದು. ಸೊ ಬನ್ನಿ ಓಪನ್ ಮಾಡಿ ನೋಡೋಣ. ನೋಡ್ತಿರ್ಬೋದು ಇಷ್ಟು ಒಳಗಡೆ ಇರುವಂಥದ್ದು, ಸರಿನಾ. ಇದೊಂದಿದೆ, ಇವು ಏನೋ ಒಂದು ಗೊತ್ತಿಲ್ಲ. ಸೊ ನೋಡ್ತೀನಿ ನೆಕ್ಸ್ಟ್ ಟೈಮ್ ನೋಡ್ತೀನಿ. ಸೊ ತುಂಬಾ ಲೆಂತಿಯಾಗಿದೆ, ನೀವು ನೋಡ್ತಿರ್ಬೋದು. ಬಯೋ ಮೈಕ್ ತುಂಬ ಲಾಂಗ್ ವೈರ್ ಇದೆ. ನಾನು ಯೂಸ್ ಮಾಡೋ ಮೈಕು ಸ್ವಲ್ಪ ಅಷ್ಟೇ ಇರೋದು ನೋಡಿ, ನೀವು ನೋಡ್ತಿರೋದಲ್ಲ. ಸೊ ಇಷ್ಟು ನಾವು ಡಿಸ್ಟೆನ್ಸ್ಲಿ ಕೂತ್ಕೊಂಡು ಮಾತಾಡ್ಬೋದು. ಬಟ್ ಇದು ಮಾತ್ರ ವೆರಿ ಲೆಂತಿ, ತುಂಬಾ ಉದ್ದವಾಗಿದೆ. ಇದೊಂದು ಫ್ಯೂಚರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಎಷ್ಟರ ಕೂಡ ವಿಡಿಯೋ ಮಾಡ್ಬೋದು. ತುಂಬಾ ಉದ್ದವಾದ ಒಂದು ಫ್ಯೂಚರ್ ಇದರಲ್ಲಿದೆ, ತೊಂದರೆ ಇಲ್ಲ, ಯೂಸ್ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ನೋಡೋಣ, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇದು ನೋಡೋದು ಬಂತು ಅಂದರೆ, ಸೊ ಇದನ್ನು ಎಲ್ಲರೂ ಒಂದು ಅಟ್ಯಾಚ್ ಮಾಡ್ಕೊಂಡು ಯೂಸ್ ಮಾಡೋದು. ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಮ್ರಾ ಏನಾದ್ರು ಯೂಸ್ ಮಾಡ್ತಿತ್ತು ಅಂದರೆ ಕ್ಯಾಮ್ರಾ ಆಪ್ಷನ್ ಇದೆ, ಮೊಬೈಲ್ ಏನಾದ್ರು ಯೂಸ್ ಮಾಡ್ತಿದ್ದರೆ ಮೊಬೈಲ್ ಆಪ್ಷನ್ ಇದೆ. ಸೊ ಇದನ್ನು ನೀವು ಕ್ಯಾಮ್ರಲ್ಲಿ ಯೂಸ್ ಮಾಡ್ತಿದ್ದೀನಿ, ಇದನ್ನು ಮೇಲ್ಗಡೆ ಎತ್ಕೋಬೇಕು. ಅಕಸ್ಮಾತ್ ಏನಾದರೂ ನೀವು ಸ್ಮಾರ್ಟ್ ಫೋನ್ ಅಥವಾ ಬೇರೆ ಒಂದು ಮೊಬೈಲ್ಗಳಲ್ಲಿ ಯೂಸ್ ಮಾಡ್ತೀನಿ ಅಂತಂದರೆ ಏನು ಕೆಳಗಡೆ ಯೂಸ್ ಮಾಡ್ಕೋಬೇಕು. ಸೊ ಇದು ಮೇಲ್ಗಡೆ ಮತ್ತು ಕೆಳಗಡೆ ಹೋಗ್ಕೊಂಡು ಬಟನ್ ಇದೆ, ಸರಿನಾ. ಸೊ ಇದೇ ಮೈಕ್, ಇದೇ ಮೇಯ್ನ್ ಮೈಕ್ ಇರುವಂಥದ್ದು. ಸೊ ಇದು ಜಾಕು, ಸರಿನಾ. ಮೊಬೈಲ್ ಕನೆಕ್ಟ್ ಮಾಡ್ಕೊತಿಲ್ಲ, ಸೊ ಇದು ಆ ಜಾಕು. ಸೊ ಬನ್ನಿ ಇನ್ನೇನೈತಿ ಇದರೊಳಗಡೆ. ಮೇಯ್ನಾಗಿ ಹೇಳೋದಿದೆ. ಇದನ್ನು ಕೂಡ ಓಪನ್ ಮಾಡಿ ನೋಡೇ ಹೋಗೋಣ. ತುಂಬ ಸ್ಟ್ರಾಂಗಾಗಿದೆ. ಸೊ ಇದು ಓಪನ್ ಮಾಡ್ತೀನಿ. ಇದು ಮಾಮೂಲಿ ನಾವು ಅಲ್ಲಿ ಹಾಕೋತೀವಲ್ಲ, ಸೊ ಹಿಂಗೆ ಅಟ್ಯಾಚ್ ಮಾಡ್ಕೊಂಡು ಯೂಸ್ ಮಾಡೋಕ್ಕೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ. ತುಂಬ ಯೂಸ್ಫುಲ್ ವಿಷಯ, ಅಂದರೆ ಹಿಂಗೆ ಕಟ್ ಮಾಡ್ಕೊತೀವಲ್ಲ, ಸೊ ಆ ರೀತಿ. ನೆಕ್ಸ್ಟು ಒಂದು ಶೆಲ್ ಇದೆ. ಸೊ ಈ ಶೆಲ್ನ ನೀವು ಇದು ಕ್ಯಾಮ್ರಾ ಯೂಸ್ ಮಾಡ್ತಿತ್ತು ಅಂದರೆ ಮಾತ್ರ, ಅಂದರೆ DSLR ಆ ಥರ ಏನಾದ್ರು ಯೂಸ್ ಮಾಡ್ತಿತ್ತು ಅಂದರೆ, ಸೊ ಇದನ್ನು ನೀವು ರೀತಿ ಲೂಸ್ ಮಾಡಿದ್ರೆ ಕಾಣ್ತಿದೆಯಲ್ಲ, ಒಂದು ನಿಮಿಷ ಕಾಣ್ತಂದ್ರೆ ಶೆಲ್ ಆಪ್ಷನ್ ಇದೆ, ನೋಡ್ತಿರ್ಬೋದು. ಸೊ ಇದರೊಳಗಡೆ ನೀವು ಶೆಲ್ ಹಾಕೊಂಡು ಯೂಸ್ ಮಾಡಿದ್ರೆ ಸೂಪರ್ ಕ್ವಾಲಿಟಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಈ ರೀತಿ ಟೈಟ್ ಮಾಡ್ಕೊಬಿಟ್ರೆ ಫುಲ್ ಫಿಟ್ ಆಗಿಬಿಡುತ್ತೆ, ಏನು ಬಿಚ್ಚೋದು ಇದು ಆ ಥರ ಏನಿಲ್ಲ, ಸರಿನಾ. ಇದು ಮೇಯ್ನಾಗಿ ಹೇಳೋದಾಯ್ತು ಅಂದರೆ, ನೀವು ಕ್ಯಾಮ್ರಾ ಅಥವಾ DSLR ಎಕ್ಸೆಟ್ರಾ ಅಂದರೆ ದೊಡ್ಡ ಕ್ಯಾಮ್ರಲ್ಲಿ ಯೂಸ್ ಮಾಡ್ತೀನಿ ಅಂದರೆ, ಸೊ ಈ ಜಾಕನ್ನು ನೀವು ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಸೇಮ್ ಯಾವ ರೀತಿ ಏನು ತೊಂದರೆ ಏನಿಲ್ಲ. ಇದನ್ನು ನೀವು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊತಂದರೆ, ಸರಿನಾ, ಹಿಂಗೆ ಅಟ್ಯಾಚ್ ಆಗುತ್ತೆ. ಸೊ ಇದನ್ನು ಅಲ್ಲಿಗೆ ನೀವು ಪ್ಲಗ್-ಇನ್ ಮಾಡಿಕೊಂಡ್ರೆ ಆಯಿತು. ಪ್ಲಗ್-ಇನ್ ಮಾಡ್ಕೊಂಡ ನಂತರ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಇದನ್ನು ನಾವು ಡೈರೆಕ್ಟಾಗಿ ಮೊಬೈಲ್ಗೆ ಯೂಸ್ ಮಾಡೋದು. ಸೊ ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದಿದೆ ಫಿಲ್ಟ್ರ್, ಮೇಯ್ನಾಗಿದು. ಸೊ ಇದನ್ನು ಫಿಲ್ಟ್ರನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಸೊ ನಾವು ಹೊರಗಡೆ ನಾವು ಔಟ್ಡೋರ್ ಏನಾದ್ರು ವೀಡಿಯೋ ಮಾಡ್ತಿತ್ತು ಅಂತಂದರೆ, ಅಂದರೆ ಆ ರೀತಿ ಟೈಮಲ್ಲಿ ಹೊರಗಡೆ ಗಾಳಿ ಬರ್ತಿರುತ್ತೆ ಜಾಸ್ತಿ. ಸೊ ಆ ಟೈಮಲ್ಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತೀವಿ. ಇದನ್ನು ಈ ರೀತಿ ಹೊರಗಡೆ ಇದು ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಇದು ಫಿನಿಶಿಂಗ್ ಇದು, ಸರಿನಾ. ಇಷ್ಟು ಹಿಂಗೆ ಯೂಸ್ ಮಾಡಿಕೊಂಡು ಕಾಣಿಸ್ತಿದೆಯಲ್ಲ, ಇದನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟು ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ, ಸೊ ಡೈರೆಕ್ಟಾಗಿ ನಮ್ಮ ಒಂದು ಶರ್ಟ್ ಆಗಿರ್ಬೋದು, ಟಿ ಶರ್ಟ್ ಆಗಿರ್ಬೋದು, ಸೊ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು. ಇದು ಕೂಡ ತುಂಬಾ ಲೆಂತಿಯಾಗಿದೆ ವೈರು. ಸೊ ಇದನ್ನು ಓಪನ್ ಮಾಡ್ತೀನಿ. ಸೊ ಇದು ತುಂಬಾ ಲೆಂತಿಯಾಗಿದೆ. ಸೊ ನಾನು ಕಾಮನ್ನಾಗಿ ಯೂಸ್ ಮಾಡ್ತಿರೋ ಮೈಕ್ಕಿಂತ ಇದು ತುಂಬ ಲೆಂತಿಯಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಹೋಲ್ಸ್ಕೋದು ಅಂದರೆ ಇದು ಕೂಡ ಇದು ತುಂಬಾ ವೈರಿದೆ. ಸೊ ಬಿಚ್ಚಿ ತೋರಿಸೋಷ್ಟು ಸ್ಪೇಸ್ ಇಲ್ಲ ಇಲ್ಲಿ. ಸೊ ಅದರಿಂದ ಸ್ವಲ್ಪನೇ ತೋರಿಸ್ತಿದ್ದೀನಿ, ಬೇಜಾರು ಮಾಡ್ಕೊಬಿಡಿ. ಸೊ ಇದ್ರ ಕ್ವಾಲಿಟಿ ಕೂಡ ಇವಾಗ ನಿಮಗೆ ಡೈರೆಕ್ಟ್ ನಮ್ಮ ಕ್ಯಾಮ್ರಾಗೆ ಹಾಕಿ ಚೆಕ್ ಮಾಡಿ ತೋರಿಸ್ತೀನಿ. ಇವಾಗ ನೀವು ಕೇಳ್ತಿರೋದಂಥ ಹೊಸ ಮೈಕು, ಬಯೋ ಮೈಕಿಂದ ಬರ್ತಿರೋಂಥ ಒಂದು ಸೌಂಡು ಇದು. ಸೊ ತುಂಬಾ ಕ್ಲಾರಿಟಿ ಆಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಯೂಸ್ಫುಲ್ ಆಗಿದೆ ಈ ಒಂದು ಮೈಕು. ಸೊ ನೀವೇನಾದರೂ ಶಾರ್ಟ್ ಮೂವಿ ಮಾಡ್ತಿದ್ದೀನಿ ಅಥವಾ ವಿಡಿಯೋವನ್ನು ಮಾಡ್ತಿದ್ದೀನಿ ಯೂಟ್ಯೂಬ್ ಅಪ್ಲೋಡ್ ಮಾಡೋದಕ್ಕೆ ಅಂತಂದರೆ ತುಂಬಾ ಯೂಸ್ಫುಲ್ ಆಗಿರೋಂಥ ಒಂದು ಮೈಕ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ಗಳು ಅಥವಾ ಒಂದು ನಿಮಗೆ ಗೊತ್ತಿರುವಂಥ ಒಂದು ಯೂಟ್ಯೂಬರ್ಸ್ ಏನಾರ ಒಂದು ಮೈಕ್ಗೆ ಒಳ್ಳೆ ಸಜೆಸ್ಟ್ ಮಾಡ್ತಿತ್ತು ಅಂದರೆ ಈ ಮೈಕನ್ನು ಸಜೆಸ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಎಲ್ರಿಗೂ ನಮಸ್ಕಾರ.